ಸಿಬ್ಬಂದಿಗಳು ಎಲ್ಲರೂ ಕೂಡ ನಮ್ಮ ವೈದ್ಯರುಗಳು ಎಲ್ಲರೂ ಕೂಡ ಪ್ರತಿ ವರ್ಷದಂತೆ ನಾವು ನಮ್ಮ ಸಂಜೀವಿನಿ ಆಸ್ಪತ್ರೆಯಲ್ಲಿ ಸ್ವತಂತ್ರ ದಿನಾಚರಣೆ ಇರ್ಬೋದು ಅಥವಾ ಗಣರಾಜ್ಯೋತ್ಸವ ಎಲ್ಲ ಹಬ್ಬಗಳನ್ನ ನಾವು ಆಚರಿಸ್ಕೊಂಡು ನಿಂತುಕೊಂಡಂತೆ ನಾವೆಲ್ಲ ನಡೆಸ್ಕೊಂಡು ಬರ್ತಾಯಿದ್ವಿ. ಈ ಸಂದರ್ಭದಲ್ಲಿ ಜಯರಾಮಣ್ಣವರು ಹಲವಾರು ವಿಚಾರಗಳನ್ನು ಕೂಡ ಪ್ರತಿ ವರ್ಷವೂ ಕೂಡ ಹೇಳ್ತಾ ಇರ್ತಾರೆ. ಇವತ್ತು ಗಣರಾಜ್ಯೋತ್ಸವ ವಿಶೇಷವಾಗಿ ನಮಗೆ ಜನವರಿ 26ನೇ ತಾರೀಕು ಸಂವಿಧಾನವನ್ನು BR ಅಂಬೇಡ್ಕರ್ ಅವರು ನಮಗೆ ಅಂತ ಮಹನೀಯರು ನಮಗೆ ಜನವರಿ 26ರಂದು ನಮಗೆ ಜಾರಿಗೊಳಿಸಿದರು. ತಮಗೆಲ್ಲರಿಗೂ ಗೊತ್ತಿದೆ ಗಣರಾಜ್ಯೋತ್ಸವ ನಾವು ಏನಕ್ಕೆ ಆಚರಣೆ ಮಾಡ್ತೀವಿ ತಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ಮೂಲಭೂತ ಹಕ್ಕುಗಳು ಅದು ಸಂಬಂಧಪಟ್ಟ ನಮ್ಮ ಎಲ್ಲ ಸಾರ್ವಜನಿಕರು ಪ್ರತಿಯೊಂದು ಜಾತಿ ಜನಾಂಗದ ಎಲ್ಲ ವರ್ಗದವ್ರಿಗೂ ಕೂಡ ಎಲ್ಲರಿಗೂ ಸಮಾನವಾಗಿ ಹಕ್ಕುಗಳು ಸಿಗಬೇಕು. ಅದು ರಾಜಕೀಯದಲ್ಲಿರ್ಬೋದು ಅಥವಾ ವಿದ್ಯಾಭ್ಯಾಸದಲ್ಲಿ ಶಿಕ್ಷಣದ ವಿಚಾರದಲ್ಲಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಎಲ್ಲರೂ ಕೂಡ ಸಮಾನವಾಗಿ ಒಂದು ಹಕ್ಕುಗಳು ಸಿಗಬೇಕು. ವಿಶೇಷವಾಗಿ ಮಹಿಳೆಯರಿಗೂ ಕೂಡ ಇವತ್ತು ರಾತ್ರಿ 12 ಗಂಟೆಯಲ್ಲೂ ಕೂಡ ಓಡಾಡೋಂಥ ನಮ್ಮ ಸಮಾಜ ಕಟ್ಟುವಂಥ ನಿಟ್ಟಿನಲ್ಲಿ ನಮ್ಮ ಮಹಿಳೆಯರೇನು ನಮಗೆ ಬುನಾದಿ ಹಾಕ್ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಎಲ್ಲರೂ ಕೂಡ ಪ್ರತಿಯೊಂದು ವಿಚಾರದಲ್ಲಿ ರಾಜಕಾರಣಿಗಳಂತ ಜನಪ್ರತಿನಿಧಿಗಳಲ್ಲದೆ ತಾವು ಕೂಡ ಪ್ರತಿಯೊಬ್ಬರಿಗೂ ಕೂಡ ಜವಾಬ್ದಾರಿ ಇರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಸ್ವತಂತ್ರ ತಂದುಕೊಟ್ಟಂಥ ಎಲ್ಲ ನಮ್ಮ ಸ್ವತಂತ್ರ ಹೋರಾಟಗಾರರು ಕೂಡ ಈ ಸಂದರ್ಭದಲ್ಲಿ ಪ್ರತಿ ವರ್ಷದ ಈ ಸಂದರ್ಭದಲ್ಲಿ ಅವರು ಕೂಡ ನೆನೆಸ್ಕೊಳ್ತಾ ನಾವು ಕೂಡ ದೇಶನ ಕಟ್ಟುವಂಥ ಕೆಲಸನ ಮಾಡಬೇಕು. ಇವತ್ತು ಏನು ಅಂಗವಿಕಲರಿರ್ಬೋದು ಮಹಿಳೆಯರಿರ್ಬೋದು ಹಲವಾರು ಒಂದು ವರ್ಗದವ್ರಿಗೆ ಅನ್ಯಾಯ ಏನಾಗ್ತಾ ಇದೆ ಪ್ರತಿ ಇರೋದು ಕೂಡ ಅದೆಲ್ಲ ನಾವು ನಿಲ್ಲಿಸೋಂಥ ಕೆಲಸ ಮಾಡಬೇಕು. ನಮ್ಮ ರಾಷ್ಟ್ರವನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಸಂಜೀವಿನಿ ಆಸ್ಪತ್ರೆಗಳು ಕೂಡ ತಾವೆಲ್ಲರೂ ಕೂಡ ಹಿಂದಿನಿಂದಲೂ ಸಹಕಾರ ಮಾಡ್ಕೊಂಡು ಬರ್ತಾ ಇಲ್ಲ ಸಿಬ್ಬಂದಿಗಳು ವರ್ಗದವರು ಕೂಡ ಮುಂದೆನೂ ಕೂಡ ತಾವು ತಮ್ಮದೇ ಒಂದು ಮನೆ ತಮ್ಮ ಕುಟುಂಬ ಅನ್ನೋ ರೀತಿಯಲ್ಲಿ ತಾವು ಕೂಡ ಸಹಕಾರ ಮಾಡ್ಕೊಂಬರ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವು ನಮ್ಮ ಆಡಳಿತ ಮಂಡಳಿ ಕೂಡ ನಮ್ಮ ಯಾವುದೇ ಒಂದು ಸಂಬಳದ ವಿಚಾರಗಳಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನಾವು ನಿಮಗೆ ಯಾವ ರೀತಿ ಸಹಕಾರ ಮಾಡಬೇಕಾಗ್ತದೆ ಮಾಡ್ತೀವಿ ಅಂತ ಹೇಳ್ತಾ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯ.